दोस्तों, आप सबको मेरा नमस्कार। हिंदी पाठशाला में आप सबका स्वागत है। मैं आपका रामकृष्ण हूँ। ಸ್ನೇಹಿತರೆ, ನಾವು ಹಿಂದಿ ಕಲಿತಾ ಇದ್ದೀವಿ. ಸುಲಭವಾಗಿ ಹಿಂದಿನ ಕಲಿಬೇಕು ಅಂದರೆ ನಮ್ಮಲ್ಲಿ ಫಸ್ಟು ಕಾನ್ಫಿಡೆನ್ಸ್ ಬರಬೇಕು. ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಸಿಂಪಲ್ಲಾಗಿ ಕೆಲವು ಸೆಂಟೆನ್ಸನ್ನು ಕಲಿತ್ರೆ ಹೇಗೆ ನಾವು ಹೌದು ಹಿಂದಿ ಮಾತಾಡ್ಬೋದು, ಹಿಂದಿ ಕಲಿಬೋದು ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆ ಥರ ಸೆಂಟೆನ್ಸ್ಗಳು ಯಾವುದು ಅನ್ನೋದನ್ನು ನಾನು ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಥರ ನಾವು ಕಲಿತಾ ಹೋದರೆ 100% ನಾವು ಹಿಂದಿನ ವಿದಿನ್ 2 ಮಂತ್ಸಲ್ಲಿ ನಾವು ಕಲಿಬಹುದು. ಒಂದು ನ್ಯೂ ಲ್ಯಾಂಗ್ವೇಜನ್ನು 2 ಮಂತ್ಸಲ್ಲಿ ಕಲಿಯೋದು ಅಂದರೆ ಅದೊಂದು ಗ್ರೇಟ್ ಅಚೀವ್ಮೆಂಟ್ ಆಗುತ್ತೆ. ಸೊ ಇದಕ್ಕೆ ರಿಲೇಟೆಡಾಗಿ ತುಂಬ ವೀಡಿಯೋಸ್ ಇದೆ. ಇದು ಜಸ್ಟ್ ಮೋಟಿವೇಟ್ ಮಾಡೋದಕ್ಕೆ ನಾನು ಮಾಡಿರೋದು. ಅಂದರೆ ಇಷ್ಟು ಸಿಂಪಲ್ಲಾಗಿ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ದರೂ ಹಿಂದಿ ಕಲಿಯೋದಕ್ಕೆ ಸುಲಭ ಅಂತ ಅನ್ನಿಸ್ಬೇಕು. ಸೊ ಆ ಫೀಲ್ ಬರಲಿ, ಆ ಕಾನ್ಫಿಡೆನ್ಸ್ ಬರಲಿ ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಿಂದಿ ಕಲಿಯೋದಕ್ಕಾಗಿ 21 ಡೇಸ್ ವಿ ಲರ್ನ್ ಹಿಂದಿ ಇನ್ 21 ಡೇಸ್ ಅಂತ ಒಂದು ಪ್ಲೇ ಲಿಸ್ಟಲ್ಲಿ 21 ವೀಡಿಯೋಸ್ ಇದೆ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್ ಅಂತ ಒಂದು 11 ವೀಡಿಯೋಸ್ ಇದೆ. ಹಾಗೆ ಇನ್ನೂ 100 ವೀಡಿಯೋಸ್ ಇದೆ. ಸೊ ಇದನ್ನು ನೀವು ನನ್ನ ಚಾನಲ್ ನೋಡಿ. ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತು ಒಂದು 25 ಸೆಂಟೆನ್ಸಸ್ ಕೊಡ್ತಾ ಇದ್ದೀನಿ ನಾನು. ಯೂಸ್ಫುಲ್ ಸೆಂಟೆನ್ಸಸ್ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ತೀವಿ. ಅದನ್ನು ಹಿಂದಿನಲ್ಲಿ ಮತ್ತು ಅದನ್ನು ಕನ್ನಡದಲ್ಲಿ ಅದರ ಮೀನಿಂಗ್ ಹೇಳ್ತಾ ಇದ್ದೀನಿ. ತುಮ್ ಯಹಾ ದೇಖೋ ಅಂತ ಹೇಳಿದರೆ ಏನಿರ್ಬೋದು ಅದರ ಅರ್ಥ? ತುಮ್ ಅಂದರೆ ನೀನು ಅಂತ ಈಗಾಗಲೇ ನಿಮಗೆ ಗೊತ್ತಿದೆ. ಆಪ್ಕೋ ಪತಾ ಹೇ ತುಮ್ ಕಾ ಮತ್ಲಬ್ ನೀನು. ತುಮ್ ಯಹಾ ಅಂದರೆ ಇಲ್ಲಿ. ಸೊ ಯಹಾ ಇಲ್ಲಿ ಆದಮೇಲೆ ವಹಾ ಅಲ್ಲಿ ಅಂತ ತಿಳ್ಕೊಬೇಕು. ಹೀಗೆ ನೋಡಿ, ಯಹಾ ಇಲ್ಲಿ, ವಹಾ ಅಲ್ಲಿ, ಇಧರ್ ಈ ಕಡೆ, ಉಧರ್ ಆ ಕಡೆ. ದೇಖೋ ಅಂದರೆ ನೋಡು. ಸಿಂಗ್ಯುಲರಲ್ಲಿ ಮಾತ್ರ ಇದನ್ನು ಯೂಸ್ ಮಾಡಿ, ಪ್ಲೂರಲಲ್ಲಿ ಯೂಸ್ ಮಾಡಬೇಡಿ. ಅಥವಾ ನಮಗಿಂತ ದೊಡ್ಡವರಿಗೆ ರೆಸ್ಪೆಕ್ಟ್ ಎಲ್ಲ ಕೊಡಬೇಕಾದ್ರೆ ದೇಖೋ ಸುನೋ ಅಂತ ಯೂಸ್ ಮಾಡಬೇಡಿ. ಯು ಶುಡ್ ನಾಟ್ ಯೂಸ್. ತುಮ್ ಯಹಾ ದೇಖೋ ಅಂದರೆ ಏನು ಹಾಗಾದರೆ? ನೀನು ಇಲ್ಲಿ ನೋಡು ಅಂತ. ತುಮ್ ಯಹಾ ದೇಖೋ. ನೀವು ಅಲ್ಲಿ ಯಹಾ ಇರೋ ಪ್ಲೇಸಲ್ಲಿ ಬೇರೆ ಯಾವ್ದು ಬೇಕಾದ್ರೂ ವರ್ಡ್ ಹಾಕಿ. ತುಮ್ ಲಡ್ಕಿ ದೇಖೋ, ತುಮ್ ಕಾಲೇಜ್ ದೇಖೋ, ತುಮ್ ಘರ್ ದೇಖೋ, ತುಮ್ ಬಾಜಾರ್ ದೇಖೋ, ತುಮ್ ಮಾಲ್ ದೇಖೋ ಅಲ್ವಾ? ತುಮ್ ಸೈಟ್ ದೇಖೋ, ತುಮ್ ಕಪಡೆ ದೇಖೋ. ಏನಾದರೂ ಹೇಳ್ತಾ ಹೋಗಿ. ಎಷ್ಟು ಸೆಂಟೆನ್ಸ್ಗಳು ಮಾತಾಡೋಕ್ಕೆ ಈಸಿಯಾಗಿ ಬರುತ್ತಲ್ವ? ಸೊ ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರು ಅವರಿಗೂ ಹೌದಲ್ಲ ಇಷ್ಟು ಸಿಂಪಲ್ ಆಗಿದೆಯಲ್ಲ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಮನುಷ್ಯನಿಗೆ ಕಾನ್ಫಿಡೆನ್ಸ್ ಬಂತು ಅಂದರೆ 100% ನಾವು ಕಲಿತೀವಿ ಅಲ್ವಾ? ಸೊ ತುಮ್ ಯಹಾ ದೇಖೋ, ನೀನು ಇಲ್ಲಿ ನೋಡು. ಸೊ ಹಾಗಾದರೆ ರೆಸ್ಪೆಕ್ಟ್ ಕೊಡಬೇಕಾದ್ರೆ ನಾವೇನು ಮಾಡಬೇಕು? ದೊಡ್ಡವರಿಗೆಲ್ಲ ಹೇಗೆ ಹೇಳಬೇಕು? ಆಪ್ ಅನ್ನೋದನ್ನು ಯೂಸ್ ಮಾಡಿ. ತುಮ್ ಪ್ಲೇಸಲ್ಲಿ ಆಪ್ ಯೂಸ್ ಮಾಡಿ. ದೇಖೋ ಇದ್ರೆ ದೇಖಿಯೇ ಮಾಡಿ. आप यहाँ देखिए, आप यहाँ देखिए, आप घर देखिए, आप मकान देखिए, आप बाज़ार देखिए. ಎಷ್ಟು ಬೇಕಾದರೂ ಹೇಳಿ. ಆಪ್ ಅಂದರೆ ನೀವು. ಇಲ್ಲಿ ರೆಸ್ಪೆಕ್ಟಿವ್ ಇರ್ಬೋದು ಅಥವಾ ಪ್ಲೂರಲ್ ಫಾರ್ಮಲ್ಲಾದರೂ ಇರ್ಬೋದು. ಆಪ್ ಯಹಾ ದೇಖಿಯೇ ಅಂದರೆ ನೀವು ಇಲ್ಲಿ ನೋಡಿ. ನೆಕ್ಸ್ಟ್ ಯಾವ್ದು ಬರುತ್ತೆ? ತುಮ್ ವಹಾ ದೇಖೋ. ಈಗ ಹೇಳಿದೆ ನಾನು. ಯಹಾ ಅಂದರೆ ಇಲ್ಲಿ, ವಹಾ ಅಂದರೆ ಅಲ್ಲಿ, ಇಧರ್ ಅಂದರೆ ಈ ಕಡೆ, ಉಧರ್ ಅಂದರೆ ಆ ಕಡೆ. ತುಮ್ ವಹಾ ದೇಖೋ ಉಸೆ ಕನ್ನಡದಲ್ಲಿ ಆಗಾದ್ರೆ ಅದಕ್ಕೇನು? ನೀನು ಅಲ್ಲಿ ನೋಡು, ನೀನು ಅಲ್ಲಿ ನೋಡು. ಹಾಗಾದರೆ ದೊಡ್ಡವರಿಗೆ ಹೇಳಬೇಕಾದ್ರೆ ಹಮೇ ಕೈಸೆ ಬೋಲ್ನಾ ಹೇ, ಆಪ್ ಕಾ ಇಸ್ತೆಮಾಲ್ ಕರ್ನಾ ಹೇ. ಆಪ್ ವಹಾ ದೇಖಿಯೇ, ನೀವು ಅಲ್ಲಿ ನೋಡಿ. आप वहाँ देखिए, आप कॉलेज देखिए, आप कपड़े देखिए ಅಲ್ವಾ? ಏನು ಬೇಕಾದರೂ ಹೇಳ್ಬೋದು ಅಲ್ವಾ? ಆ ಕಡೆ ನೋಡಿ. ಆಪ್ ಉಧರ್ ದೇಖಿಯೇ, ಆಪ್ ಇಧರ್ ದೇಖಿಯೇ ಅಂದರೆ ನೀವು ಈ ಕಡೆ ನೋಡಿ ಅಂತ ಆಗುತ್ತೆ. ಸೊ ಹೀಗಾಗಿ ಎಷ್ಟು ವರ್ಡ್ಸ್ಗಳು, ಎಷ್ಟು ಸೆಂಟೆನ್ಸಸ್ಸನ್ನು ನೀವು ಇದಿಷ್ಟರಿಂದ ನೀವು ಮಾಡ್ಬೋದು. ಅಲ್ಲೇನೋ ತುಮ್ ಬಂದಾಗ ದೇಖೋ, ಹಾಗೆ ಆಪ್ ಬಂದಾಗ ದೇಖಿಯೇ. ವರ್ಬ್ ಚೇಂಜ್ ಆದ ಕೂಡಲೇ ಆ ಓ ಸೌಂಡು ತುಂಬ ಬಂದಾಗ ದೇಖೋ, ಸುನೋ, ಪಕಡೋ, ಕರೋ ಎಲ್ಲ ಬರುತ್ತೆ. ಹಾಗೆ ಏ ಸೌಂಡು ಆಪ್ ಬಂದಾಗ ಆಪ್ ದೇಖಿಯೇ, ಆಪ್ ಸುನಿಯೇ, ಆಪ್ ಕರಿಯೇ, ಆಪ್ ಕೀಜಿ ಅಂತಲೂ ಹೇಳ್ಬೋದು ಕರಿಯೇಗೆ. ಆಪ್ ಖೇಲಿಯೇ ಎಲ್ಲ ಬರುತ್ತೆ. ಆಪ್ ಬೋಲಿಯೇ. ಹಾಗೆ ತುಮ್ ಖಾನಾ ಖಾವೋ ನೋಡಿ. ತುಮ್ ಓ, ಆಪ್ ತುಮ್ ಖಾನಾ ಖಾವೋ. ಖಾವೋ ಯಾಕೆ ಬಂತು? ತುಮ್ ಅಂತ ಯೂಸ್ ಮಾಡಿದ್ವಿ. ಹಾಗಾದರೆ ನಾವು ಇದನ್ನು ನೀನು ಊಟ ಮಾಡು
ನೀನು ಊಟ ಮಾಡು. ಹಾಗಾದರೆ ದೊಡ್ಡವರಿಗೆ ಹೇಳಬಹುದಾದರೆ ರೆಸ್ಪೆಕ್ಟಿಗೆ ಅಥವಾ ಪ್ಲೂರಲ್ ಫಾರ್ಮ್ ಆಪ್ ಖಾನಾ ಖಾಯಿಯೇ. ಖಾ ನೋಡಿ ಯೇ ಖಾಯಿಯೇ. ನೀವು ಊಟ ಮಾಡಿ ಆಯಿತು. ಅಲ್ಲಿ ನೀನು ಊಟ ಮಾಡು, ಇಲ್ಲಿ ನೀವು ಊಟ ಮಾಡಿ. ಆಪ್ ಕೇಲೆ ಖಾಯಿಯೇ, ಆಪ್ ದೋಸಾ ಖಾಯಿಯೇ, ಏನು ಬೇಕಾದ್ರೂ ಹೇಳಬಹುದು. ತುಮ್ ಕಾಮ್ ಶುರು ಕರೋ. ನೋಡಿ ತುಮ್ ಕಾಮ್ ನೀನು ಕೆಲಸ, ಶುರು ಕರೋ ಶುರು ಕರೋ ಕರೋ ಮಾಡು, ಶುರು ಮಾಡು ಅಂದರೆ ಕನ್ನಡದಲ್ಲೇನು ನೀನು ಕೆಲಸ ಶುರು ಮಾಡು. ಯಾರಿಗೆ ಹಿಂದಿ ಓದೋದು ಕಷ್ಟ ಆಗುತ್ತೆ ಅವರು ಇಲ್ಲಿ ಕನ್ನಡದಲ್ಲಿ ಅದನ್ನು ಬರೆದಿದ್ದೀನಿ ನೋಡಿ. ತುಮ್ ಕಾಮ್ ಶುರು ಕರೋ, ನೀನು ಕೆಲಸ ಶುರು ಮಾಡು. ಹಾಗಾದರೆ ಆಪ್ ಯೂಸ್ ಮಾಡಿದರೆ ಏನು ಬರಬೇಕು? ಆಪ್ ಕಾಮ್ ಶುರು ಕೀಜಿಯೇ, ಕರಿ ಅಂತಲೂ ಹೇಳ್ತಾರೆ. ಕೀಜಿಯೇ ಅನ್ನೋದನ್ನು ನಾವು ಯೂಸ್ ಮಾಡೋಣ. ಆಪ್ ಕಾಮ್ ಶುರು ಕೀಜಿಯೇ ಕನ್ನಡ में क्या है? ನೀವು ಕೆಲಸ ಶುರು ಮಾಡಿ, ಮಾಡು ಕರೋ, ಮಾಡಿ ಕೀಜಿಯೇ. ತುಮ್ ನೀನು, ಆಪ್ ನೀವು, ಯಾದ್ ರಖಿಯೇ. ತುಮ್ ದರ್ವಾಜಾ ಖೋಲೋ, ತುಮ್ ನೀನು, ದರ್ವಾಜಾ ಡೋರ್, ಖೋಲೋ ತೆರೆ, ನೀನು ಬಾಗಿಲು ತೆಗೆ. ಆಪ್ ಆದರೆ आप खिड़की खोलिए, दरवाज़ा खोलिए. ನೋಡಿ आप ನೀವು, खिड़की ಕಿಟಕಿ, खोलिए ತೆರೆಯಿರಿ, खोलो ತೆರೆ. तुम खिड़की खोलो, दरवाज़ा खोलो, ताला खोलो, ताला ಅಂದರೆ ಲಾಕ್. तुम ईमेल भेजो, भेज ಅನ್ನೋದು ವರ್ಬ್. तुम ईमेल भेजो ನೀನು ईमेल, भेजना ಕಳಿಸುವುದು, भेजो ಕಳಿಸು, ನೀನು ईमेल ಕಳಿಸು. ಅದೇ ಆಪ್ ಬಂದಾಗ ಏನು ಬರಬೇಕು? ಆಪ್ ईमेल भेजिए ಆಗುತ್ತೆ. ಹಾಗೆ ನೀವು ಹಣ ಕಳಿಸಿ ಅಂತ ಹೇಳಬೇಕಾದ್ರೆ ಆಪ್ ಪೈಸಾ भेजिए. ನೋಡಿ ಆಪ್ ಪೈಸಾ भेजिए, तुम पैसा भेजो, भेजो ಓಕಾರ ಅಂತ ನೋಡಿ, ಓ ಇಲ್ಲಿ ಯೇ, भेजिए, भेजो भेजिए, तुम भेजो, आप भेजिए. ಮಧ್ಯದಲ್ಲಿ ಏನು ಬೇಕಾದರೂ ನೀವು ಹಾಕ್ಬೋದು. आप पार्सल भेजिए, तुम पार्सल भेजो. ನೀವು ಹಣ ಕಳಿಸಿ, आप पैसा भेजिए. तुम कार चलाओ ಅಂದ್ರೇನು? ತುಮ್ ನೀನು ಗೊತ್ತಿದೆ, ಕಾರ್ ಚಲಾವೋ ನಡೆಸುವುದು, ಚಲಾನ. ಸೊ ಚಲಾವೋ ಅಂದರೆ ನಡೆಸು, ನೀನು ಕಾರ್ ನಡೆಸು ಅಥವಾ ಕಾರ್ ಓಡಿಸು ಅಂತ ಹೇಳ್ಬೋದು. ತುಮ್ ಕಾರ್ ಚಲಾವೋ, ನೀನು ಕಾರ್ ನಡೆಸು. ಹಾಗಾದರೆ ನಾವು ದೊಡ್ಡವರಿಗೂ ಹಾಗೆ ನೀನು ಅಂತ ಹೇಳೋಕ್ಕಾಗುತ್ತಾ? ನಹಿ. ತಬ್ ಹಮೇ ಆಪ್ ಕಾ ಇಸ್ತೆಮಾಲ್ ಕರ್ನಾ ಹೈ. ಆಪ್ ಕಾರ್ ಚಲಾಯಿಯೇ ಅಂತ ಹೇಳಬೇಕಾಗುತ್ತೆ. ಆಪ್ ಮೇರಿ ಬಾತ್ ಸಮಜಿಯೇ. ನೋಡಿ ನೀವು ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ಆಪ್ ನೀವು, ಮೇರಿ ಬಾತ್ ನನ್ನ ಮಾತು, ಸಮಜಿಯೇ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ ಅನ್ಬೇಕಾದ್ರೆ ಸಮಜ್ ಲೀಜಿಯೇ ಅಥವಾ ಸಮಜಿಯೇ ಅಂತ ಹೇಳಬೇಕಾಗುತ್ತೆ. ಸಮಜ್ ಲೀಜಿಯೇ ಅಂತಲೂ ಹೇಳ್ಬೋದು. ಸಮझो ಅಂದರೆ ಅರ್ಥ ಮಾಡ್ಕೊ. ತುಮ್ ಮೈದಾನ್ ಮೇ ಖೇಲೋ, ತುಮ್ ನೀನು, ಮೈದಾನ್ ಮೇ ಮೈದಾನದಲ್ಲಿ, ಮೇ ಅಂತ ಬಂದರೆ ಅಲ್ಲಿ, ಮೈದಾನ್ ಮೇ ಮೈದಾನದಲ್ಲಿ, ಘರ್ ಮೇ ಮನೆಯಲ್ಲಿ. ತುಮ್ ಮೈದಾನ್ ಮೇ ಖೇಲೋ ನೀನು ಮನೆಯಲ್ಲಿ ಆಡು, ಖೇಲೋ ಆಡು. ಹಾಗಾದರೆ ಆಪ್ ಬಂದಾಗ ಆಪ್ ಮೈದಾನ್ ಮೇ ಖೇಲಿಯೇ ಬರಬೇಕಾಗುತ್ತೆ ಅಲ್ವಾ. ಆಪ್ ಘರ್ ಮೇ ಬೈಠಿಯೇ ಅಂದರೆ ಏನು ಕನ್ನಡದಲ್ಲಿ? ನೀವು ಘರ್ ಮೇ ಮನೆಯಲ್ಲಿ, ಬೈಠೋ ಬೈಠಿಯೇ, ಬೈಠನ ಅಂದರೆ ಕೂತ್ಕೊಳ್ಳೋದು, ಬೈಠಿಯೇ ಕುಳಿತುಕೊಳ್ಳಿ. ತುಮ್ ಹೇಳಬೇಕಾದ್ರೆ ತುಮ್ ಘರ್ ಮೇ ಬೈಠೋ ಬರಬೇಕಾಗುತ್ತೆ. ದುಕಾನ್ ಜಾಕರ್ ಆವೋ, ದುಕಾನ್ ಅಂಗಡಿ, ಜಾಕರ್ ಹೋಗ್ಬಿಟ್ಟು, ಆವೋ ಬಾ ಅಂದ್ರೇನು? ಅಂಗಡಿಗೆ ಹೋಗಿ ಬಾ. ದುಕಾನ್ ಜಾಕರ್ ಆವೋ ಅಂದ್ರಲ್ಲಿ ಏನಿದೆ?
ತುಮ್ಮನ್ನು ಅರ್ಥ ಕೊಡ್ತಾ ಇದೆ, ನೀನು ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ನೀನು ಅಂಗಡಿಗೆ ಹೋಗಿ ಬಾ. ಅಲ್ಲಿ ಹೇಳಬೇಕು ಅಂತೇನಿಲ್ಲ, ದುಕಾನ್ ಜಾಕರ್ ಆವೋ ಅಂದರೆ ಹೋಗಿ ಬಾ ಅಂತ. ಅದನ್ನು ನಾವು ಹೋಗಿ ಬನ್ನಿ ಹೇಳಬೇಕಾದ್ರೆ ದುಕಾನ್ ಜಾಕರ್ ಆಯೇ ಅಂತ ನಾವು ಹೇಳಬೇಕಾಗುತ್ತೆ. ಈಗ ನೋಡಿ, ಆಪ್ ಏಕ್ ಘರ್ ಢೂಂಢಿಯೇ. ಆಪ್ ಅಂದರೆ ನಿಮಗೆ ನೀವು ಗೊತ್ತಾಗಿದೆ. ಏಕ್ ಘರ್ ಒಂದು ಮನೆ, ಹುಡುಕಿ ನೀವು ಒಂದು ಮನೆ ಹುಡುಕಿ, ಢೂಂಢಿಯೇ ನೀನು ಒಂದು ಮನೆ ಹುಡುಕು, ತುಮ್ ಏಕ್ ಘರ್ ಢೂಂಢೋ ನೀನು ಒಂದು ಕೆಲಸ ಹುಡುಕು, ತುಮ್ ಏಕ್ ನೌಕರಿ ಢೂಂಢೋ. ಅಭಿ ಘರ್ ಸೆ ನಿಕಲೋ, ಅಭಿ ಅಬ್ ಈಗ, ಅಭಿ ಈಗಲೇ, ಘರ್ ಸೆ ಅಂದರೆ ಇಂದ, ಸೆ ಘರ್ ಸೆ ಮನೆಯಿಂದ, ನಿಕಲೋ ಹೊರಡು. ಅಭಿ ಈಗಲೇ ಮನೆಯಿಂದ ಹೊರಡು, ಅಭಿ ಘರ್ ಸೆ ನಿಕಲೋ. ನಿಕಲೋ ಬದಲು ರೆಸ್ಪೆಕ್ಟಿಗೆ ಹೇಳಬೇಕಾದ್ರೆ ನಿಕಲಿಯೇ, ಅಭಿ ಘರ್ ಸೆ ನಿಕಲಿಯೇ ಅಂತ ನಾವು ಹೇಳ್ತೀವಿ. ತುಮ್ ಅಪ್ನಾ ಹೋಮ್ವರ್ಕ್ ಕರೋ, ನೀನು ತುಮ್ ಅಪ್ನಾ ಅಂದರೆ ನಿನ್ನ, ಹೋಮ್ವರ್ಕ್ ಕರೋ ಮಾಡು, ನೀನು ನಿನ್ನ ಹೋಮ್ವರ್ಕ್ ಮಾಡು. ತುಮ್ಹಾರ ಹೋಮ್ವರ್ಕ್ ಕರೋ ಅಂತ ಹೇಳಬಾರ್ದು, ತುಮ್ ಅಪ್ನಾ ಹೋಮ್ವರ್ಕ್ ಕರೋ ಅಂತ ನಾವು ಹೇಳ್ತೀವಿ. ನೀನು ನಿನ್ನ ಹೋಮ್ವರ್ಕ್ ಮಾಡು, ತುಮ್ ಅಪ್ನಾ ಹೋಮ್ವರ್ಕ್ ಕರೋ. ಮಾಡ್ಕೋ ಅಂದಾಗ ಕರ್ಲೋ ಅಂತ ಬರುತ್ತೆ. ಸಪ್ನಾ ಮತ್ ದೇಖೋ, ಸಪ್ನಾ ಕನಸು, ಮತ್ ದೇಖೋ ನೋಡಬೇಡ. ಮತ್ ಅಂತ ಬಂದಾಗ ನೆಗೆಟಿವ್ ಸೆಂಟೆನ್ಸ್, ಬೇಡ ನೋಡಬೇಡ. ತುಮ್ ಸಪ್ನಾ ಮತ್ ದೇಖೋ, ನೀನು ಕನಸು ಕಾಣಬೇಡ. ಬರೀ ಸಪ್ನಾ ಮತ್ ದೇಖೋ ಅಂದಾಗ ಕನಸು ಕಾಣಬೇಡ ಅಷ್ಟೇ ಆಗುತ್ತೆ. ಆ್ಯಕ್ಚುಲಿ ಅಲ್ಲೇನು ತುಮ್ ಅನ್ನೋದು ಇರುತ್ತೆ. ಆಪ್ ಸಪ್ನಾ ಮತ್ ದೇಖಿಯೇ ಆಗುತ್ತೆ. ಹಾಗೆ ನೀವು ಹಿಂದಿ ಕಲಿಯಿರಿ ಅಂತ ಹೇಳಬೇಕಾದ್ರೆ ಆಪ್ ಹಿಂದಿ ಸೀಖಿಯೇ, ಆಪ್ ಹಿಂದಿ ಸೀಖಿಯೇ, ನೀನು ಹಿಂದಿ ಕಲಿ, ತುಮ್ ಹಿಂದಿ ಸೀಖೋ. ಕರೆಕ್ಟ್, ಸೀಖೋ. ಮೇರಿ ಓರ್ ದೇಖೋ, ಮೇರಿ ಓರ್ ಅಂದರೆ ನನ್ನ ಕಡೆ, ಕೀ ಓರ್ ಮೈ ಪ್ಲಸ್ ಕೀ ಮೇರಿ ಆಗಿರುತ್ತೆ. ಮೇರಿ ಓರ್ ನನ್ನ, ಟುವರ್ಡ್ಸ್ ಮೀ ನನ್ನ ಕಡೆ ನೋಡು, ದೇಖೋ ಮೇರಿ ಓರ್ ದೇಖೋ ಅಂದರೆ ನನ್ನ ಕಡೆ ನೋಡು. ನನ್ನ ಕಡೆ ನೋಡಿ ಹೇಳಬೇಕಲ್ಲ ಆವಾಗ. ಮೇರಿ ಓರ್ ದೇಖಿಯೇ, ದೇಖ್ ಮತ್ತು ಯೇ ದೇಖಿಯೇ, ನನ್ನ ಕಡೆ ನೋಡು. ನನ್ನ ಕಡೆ ನೋಡಿ ಹೇಳಬೇಕಾದ್ರೆ ಮೇರಿ ಓರ್ ದೇಖಿಯೇ. ಉಸ್ಕಿ ಓರ್ ಮತ್ ದೇಖಿಯೇ, ಅವನ ಕಡೆಗೆ ಅಥವಾ ಅವಳ ಕಡೆಗೆ. ಮತ್ ದೇಖಿಯೇ ನೋಡಬೇಡಿ, ಮತ್ ದೇಖೋ ನೋಡಬೇಡ. ಉಸ್ಕಿ ಓರ್ ಅವನ ಕಡೆ ನೋಡಬೇಡಿ ಇದೆ. ದೇಖೋ ಇದ್ದಿದ್ರೆ ಮತ್ತು ದೇಖೋ ಇದ್ದಿದ್ರೆ ನೋಡಬೇಡ. ಬರೀ ದೇಖೋ ಇದ್ದಿದ್ರೆ ನೋಡು, ದೇಖಿಯೇ ಇದ್ದಿದ್ರೆ ನೋಡಿ. ಆಪ್ ಬೋಲಿಯೇ, ಆಪ್ ನೀವು, ಬೋಲಿಯೇ ಹೇಳಿ, ನೀವು ಹೇಳಿ. ಮತ್ತೆ ನೀವು ಹೇಳಿ ಅನ್ಬೇಕಾದ್ರೆ ಬಾದ್ ಮೇ ಆಪ್ ಬೋಲಿಯೇ. ಓಕೆ, ಸೊ ಇಲ್ಲಿ ಆಪ್ ಬೋಲಿ ಅಂದರೆ ನೀವು ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮುಂದೆ ಬರೋ ವೀಡಿಯೋಸ್ಗಳು ನಿಮಗೆ ಸಿಗಬೇಕಾದ್ರೆ ಈಸಿಯಾಗಿ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನ್ಯೂ ವೀಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ನೀವು ಕಂಟಿನ್ಯೂಸ್ ಆಗಿ ವಿತೌಟ್ ಬ್ರೇಕ್ ಹಿಂದಿ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.